ಹಸಿವಿನಿಂದ ಯಾರು ನರಳಬಾರದು ಅಂತಾನೆ ಅನ್ನಭಾಗ್ಯ ಯೋಜನೆ ತಂದಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡಿದ್ರು. ಅನ್ನಭಾಗ್ಯ ಯೋಜನೆ ತಂದಿದ್ದು ತಪ್ಪೇ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಆ ಭಾಷಣ ಮುಗಿದ ಕೆಲ ಹೊತ್ತಿನಲ್ಲೇ ಅಲ್ಲಿ ಕ್ವಿಂಟಾಲ್ ಗಟ್ಟಲೆ ಅನ್ನ ನೆಲದ ಪಾಲಾಗಿತ್ತು. ಆ ದೃಶ್ಯ ಹೊಟ್ಟೆ ಉರಿಯುವಂತಿದೆ. ಈ ದೃಶ್ಯವೇ ಹೊಟ್ಟೆ ಉರಿಯುವಂತಿದೆ. ಈ ದೃಶ್ಯವೇ ಆಕ್ರೋಶ ಕಿತ್ತು ಬರುವಂತಿದೆ. ಅದೆಷ್ಟು ಜನ ಒಂದೊತ್ತಿನ ಊಟಕ್ಕೆ ಪರದಾಡಿದ್ರೆ ಇಲ್ಲಿ ಮಾತ್ರ ರಾಶಿ ರಾಶಿ ಬಿರಿಯಾನಿ ಮಣ್ಣು ಪಾಲಾಗಿದೆ. ರಾಶಿ ರಾಶಿ ಬಿರಿಯಾನಿ ಮಣ್ಣು ಪಾಲು. ಶೋಷಿತರ ಜಾಗೃತಿ ಸಮಾವೇಶದಲ್ಲೇ ಅನ್ನದ ಅಧ್ವಾನ. ಚಿತ್ರದುರ್ಗದಲ್ಲಿ ನಿನ್ನೆ ಶೋಷಿತರ ಜಾಗೃತಿ ಸಮಾವೇಶ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಇಡೀ ಸಂಪುಟ ಸದಸ್ಯರೇ ಪಾಲ್ಗೊಂಡಿದ್ರು. ತಮ್ಮ ಭಾಷಣದಲ್ಲೂ ಅನ್ನಭಾಗ್ಯದ ಬಗ್ಗೆ ಮಾತನಾಡಿದ್ದ ಸಿಎಂ ಬಡವರಿಗೆ ಅನ್ನ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸಿದ್ರು. ಆದರೆ ಅದೇ ಸಮಾವೇಶದ ಬಳಿಕ ಅನ್ನವನ್ನ ಹೇಗೆ ಬಿಸಾಡಿದ್ದಾರೆ ನೋಡಿ. ಲಕ್ಷ ಲಕ್ಷ ಜನ ಬರ್ತಾರೆ ಅಂತ ಬರೋಬ್ಬರಿ 32,000 ಕ್ವಿಂಟಲ್ ಚಿಕನ್ ಬಿರಿಯಾನಿ ಮಾಡಿಸಿದ್ರು. ಆದ್ರೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಿಲ್ಲ. ಹೀಗಾಗಿ ಕ್ವಿಂಟಲ್ ಗಟ್ಟಲೆ ಬಿರಿಯಾನಿ ಹಾಗೇ ಉಳಿದಿದೆ. ಇದನ್ನ ಅನಾಥಾಶ್ರಮ ಅಥವಾ ಹಾಸ್ಟೆಲ್ಗಳಿಗೆ ಕೊಡೋ ಬದಲು ಆಯೋಜಕರು ಮಣ್ಣು ಪಾಲು ಮಾಡಿದ್ರು. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಅನ್ನಭಾಗ್ಯ ಅಂತ ಹೇಳಿ ಬಡವರಿಗೆ ಸಲ್ತಕ್ಕಂತ ಅನ್ನನ ಎಲ್ಲ ಇವತ್ತು ಒಂದು ಸಮಾವೇಶದ ಹೆಸರಲ್ಲಿ ಅದು ಬಿರಿಯಾನಿ ಮಾಡಿ ಅದನ್ನೆಲ್ಲ ಅನ್ಯಾಯ ಅಧ್ವಾನ ಮಾಡಿ ಮಣ್ಣುಪಾಲು ಮಾಡಿರ್ತಕ್ಕಂಥದ್ದು ಎಷ್ಟು ನ್ಯಾಯ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇನ್ನು ಟಿವಿ9 ಈ ಬಗ್ಗೆ ವರದಿ ಪ್ರಸಾರ ಮಾಡ್ತಿದ್ದಂತೆ ಆಯೋಜಕರು ನೆಲಕ್ಕೆ ಬಿದ್ದಿದ್ದ ಅನ್ನವನ್ನ ತೆರವುಗೊಳಿಸಿದ್ರು. ಒಂದೊಂದು ಅಕ್ಕಿಯಲ್ಲೂ ಒಬ್ಬೊಬ್ಬರ ಹೆಸರು ಕೆತ್ತಿರ್ತಾರೆ ಅಂತಾರೆ. ಈ ಅನ್ನದ ಮೇಲೆ ಯಾರ ಹೆಸರಿತ್ತೋ ಏನೋ, ಇಲ್ಲಿ ಮಾತ್ರ ಮಣ್ಣು ಪಾಲಾಗಿದೆ. ಬಸವರಾಜ್ ಮುದನೂರ್, ಟಿವಿ9 ಚಿತ್ರದುರ್ಗ.